ನಾನೀಗ ಸುಮಾರು ಕಡೆ ಕ್ಯಾಂಪೇನ್, ಇವಾಗ ಸುಮಾರು ಒಂದು 51 ಕಡೆ ಕ್ಯಾಂಪೇನ್ ಮಾಡಿದ್ದೀನಿ, ಇಂಟ್ರಾಕ್ಷನ್ ಮೀಟಿಂಗ್ ಮಾಡಿದ್ದೀನಿ, ಆಮೇಲೆ ಕ್ಯಾಂಪೇನ್ ಮಾಡಿದ್ದೀನಿ. ಅವ ನಾನು ಹೋದಾಗ ಕೆಲವು ಯಂಗ್ ಇಂಜಿನಿಯರ್ಸು, ನಮ್ಮ 2010 ಬ್ಯಾಚ್ನವರು, 2015 ಬ್ಯಾಚ್ನವರು, ಈ ABT ಇಂಜಿನಿಯರ್ಸು ಕೇಳಿದ್ದು ಒಂದೇ ಪ್ರಶ್ನೆ, ಏನಪ್ಪ ಅಂದರೆ, ಸರ್ ನೀವಿಂಥ 100 ಬಿಲ್ಡಿಂಗ್ ಕಟ್ಟಿ ಸರ್, ನಮಗೆ ಸಮಾಧಾನ ಇಲ್ಲ, ನಮಗೆ ಪ್ರಮೋಷನ್ ಬೇಕು. ಅಫ್ಕೋರ್ಸ್ ಐ ಅಗ್ರಿ. ಯಾಕೆಂದರೆ ಒಂದೇ ಹುದ್ದೆನಲ್ಲಿ ಸುಮಾರು 15 ವರ್ಷಗಳ ಕಾಲ ಅಲ್ಲೇ ಕೆಲಸ ಮಾಡಿ, ಯಾರೋ JE ಪ್ರಮೋಷನ್ ತಗೊಂಡು AE ಆಗಿ AEE ಆದಾಗ ಈ ಒಂದು ಸಂದರ್ಭಗಳಲ್ಲಿ ಫ್ರಸ್ಟ್ರೇಷನ್ ಆಗೋದು ಖಂಡಿತ. ಅವ್ರು ಕೇಳಿದ್ದಾರೆ, ಒಪ್ಕೊತೀನಿ, ಪ್ರಮೋಷನ್ ಅನ್ನೋದು ಬರಬೇಕು, ನನಗೂ ಬರಬೇಕು, ಮತ್ತೊಬ್ಬರಿಗೂ ಬರಬೇಕು, ಅದು ಸಾಮಾನ್ಯ. ಬಟ್ ಒಂದು ವಿಚಾರ ನಾನು ತಮಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಯೂತ್ಸ್ ತಿಳ್ಕೋಬೇಕು, ನಮ್ಮ ಏನು ಅಸೆಟ್ಸ್ ಇದೆ ನಮ್ಮ ಸಂಘದ್ದು, ಇವತ್ತು ಯಾವುದೋ ಒಬ್ಬರ ಬ್ಯೂರೋಕ್ರಾಟ್ಸೋ, ಯಾವುದೋ ಒಬ್ಬರು ಸಚಿವರೋ ಅಥವಾ ಸರ್ಕಾರದ ಜನಪ್ರತಿನಿಧಿಗಳೋ ನಾವು ಕರೆದು ಈ ನಮ್ಮ ಸಿಲ್ವರ್ ಜುಬ್ಲಿ ಬಿಲ್ಡಿಂಗಲ್ಲಿ ಡೈರಿ ರಿಲೀಸ್ ಫಂಕ್ಷನ್ನೋ ಅಥವಾ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಕರೆದು ನಮಗೇನೇನು ಸವಲತ್ತು ಬೇಕು ಅಂತ ಅವ್ರ ಹತ್ರ ನಿವೇದನೆ ಪತ್ರ ಕೊಟ್ಟು ಅವನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀವಿ ಕೊಡಿ ಅಂತ. ಆ ಒಂದು ಸರ್ಕಾರದ ಪ್ರತಿನಿಧಿಗಳಿಗಿರ್ಬೋದು ಅಥವಾ ನಮ್ಮ IAS ಆಫೀಸರ್ಸ್ಗಿರ್ಬೋದು, ಆ ತಕ್ಷಣಕ್ಕೆ ಈ ಸಂಘ ಎಷ್ಟು ಬಲಿಷ್ಠವಾಗಿದೆ ಅಂತ ಅವ್ರಿಗೆ ಮನವರಿಕೆ ಆಗಬೇಕು ಅಂತಂದರೆ, ನಾವು ನಿರ್ಮಿಸಿರ್ತಕ್ಕಂಥ ಅಸೆಟ್ಟು. ಯಾಕೆಂದರೆ ಇವತ್ತು ಆ ಬಂಟರ ಸಂಘ ಅಂತ ಇಡೀ ಕರ್ನಾಟಕದಲ್ಲೇ ಫೇಮಸ್ಸು. ಯಾಕೆ ಅಂದರೆ ಆ ಸಂಘಕ್ಕೆ ಇರ್ತಕ್ಕಂಥ ಅಸೆಟ್ಟು, ಅವ್ರು ಕ್ರಿಯೇಟ್ ಮಾಡಿರ್ತಕ್ಕಂಥ ಅಸೆಟ್ಟು. ಅದಕ್ಕೆ ಈ ಸಂಘ ಎಷ್ಟು ಬಲಿಷ್ಠವಾಗಿದೆ ಅಂತ ಆ ತಕ್ಷಣಕ್ಕಾದರೂ ಆಗ್ಬೋದು, ಮತ್ತು ಈ ಸಂಘದ ಬಲಿಷ್ಠತೆಯನ್ನು ಅಳಿತಕ್ಕಂಥದ್ದು ಸಂಘ ಎಷ್ಟು ಅಸೆಟ್ ಕ್ರಿಯೇಟ್ ಮಾಡಿದೆ ನನ್ನ ಮೇಲೂ ಕೂಡ ಹೋಗ್ತದೆ. ಆದ್ದರಿಂದ ನಮ್ಮ ಯಂಗ್ ಇಂಜಿನಿಯರ್ಸ್ ಅರ್ಥ ಮಾಡ್ಕೋಬೇಕು, ಪ್ರಮೋಷನ್ಸ್ ಬರಲೇಬೇಕು, ನನಗೂ ಪ್ರಮೋಷನ್ ಬೇಕು, ಸ್ವಾಭಾವಿಕವಾಗಿ ಬರುತ್ತೆ. ಅದಕ್ಕೆ ಇರ್ತಕ್ಕಂಥ ಅಡಚಣೆಗಳನ್ನ ನಿವಾರಣೆ ಮಾಡೋಣ, ಅದ್ರಾಗೇನು ಎರಡು ಮಾತಿಲ್ಲ. ಆದರೆ ಆ ಸಂಘಕ್ಕೆ ಕಟ್ಟಡನೂ ಕೂಡ ಅಷ್ಟೇ ಪ್ರಾಮುಖ್ಯ ಅನ್ನೋದು ನೀವು ಮನವರಿಕೆ ಮಾಡ್ಕೋಬೇಕು. ನನಗೆ ಕೆಲವರು ಇಂಜಿನಿಯರ್ಸ್ ಇಂಥ 100 ಬಿಲ್ಡಿಂಗ್ ಕಟ್ಟಿದ್ರು ನಮಗೆ ಸಮಾಧಾನ ಇಲ್ಲ ಸರ್ ಅಂದವತ್ತು ಈ ಮಾತು ಹೇಳಿದೆ. ದಯವಿಟ್ಟು ಇದರಿಂದ ಹೊರಗಡೆ ಬರಬೇಕು ಯೂತ್ಸು. ಸಂಘಕ್ಕೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಬಹಳ ಅವಶ್ಯಕ ಆಗಿರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ಕಾಮನ್ ಕಾಜಿ ಫೈಟ್ ಮಾಡಬೇಕಾದ್ರೆ ಸಾಕಷ್ಟು ಖರ್ಚುಗಳು ಬರ್ತದೆ, ಲೀಗಲ್ ಎಕ್ಸ್ಪೆನ್ಸಸ್ಸು, ಮಗದೊಂದು ಎಲ್ಲ. ಅವನ್ನೆಲ್ಲ ಮೀಟ್ ಮಾಡಬೇಕು ಅಂದರೆ ನಮಗೆ ಸಂಪನ್ಮೂಲ ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ಆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲವು ಅಸೆಟ್ನ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಇದುವರೆಗೂ ನಾವು ಅಲ್ಲೆಲ್ಲ ಗೆಸ್ಟ್ ಹೌಸ್ ಮಾಡ್ಕೊತಿದ್ದೋ, ನಮ್ಮ ಇಂಜಿನಿಯರ್ಸ್ ಹೋಗ್ತಿದ್ರು, ಅಲ್ಲಿ ಉಳ್ಕೊತಿದ್ರು, ಬರ್ತಿದ್ರು, ಅಂತ ಏನು ರೆವಿನ್ಯೂ ಜನ್ರೇಟ್ ಮಾಡೋ ಅಂಥ ಸಂಘಗಳು ಯಾವುವು ಅಲ್ಲ, ಕಟ್ಟಡ ಅಲ್ಲ. ಇದು ಪ್ರಪ್ರಥಮವಾಗಿ ನಾವೇನು ಡೈರಿ ಕಲೆಕ್ಷನ್ ಅಂತ ಏನೋ ಟ್ರೆಡಿಷನಲ್ ಮೆಥಡ್ ಇಟ್ಕೊಂಡಿದ್ದೀವಲ್ಲ ಫಂಡ್ ರೈಸ್ ಮಾಡೋಕ್ಕೆ, ಈಗ ಯಾರು ಡೈರಿ ಕಲೆಕ್ಷನ್ ಎಲ್ಲ ಕೊಡಲ್ಲ, ಅಷ್ಟೊಂದು ಈಸಿ ಇಲ್ಲ. ಇವತ್ತು ದೇಣಿಗೆ, ನಾವು ಡೈರಿ ಹೆಸರಿನಲ್ಲಿ ದೇಣಿಗೆ ಕಲೆಕ್ಟ್ ಮಾಡೋದು, ಅದನ್ನು ಮನಗಂಡು ಅಟ್ಲೀಸ್ಟ್ ವರ್ಷಕ್ಕೆ ಕನಿಷ್ಠ ಒಂದು 4 ಕೋಟಿಯಷ್ಟು ಆ ಸಂಪನ್ಮೂಲ ನಾವು ಕ್ರೋಢೀಕರಣ ಮಾಡಬೇಕು ಅಂತೇಳಿ 2017ಗೆ ನಮ್ಮ ಜಯರಾಜ್ ಅವರು 1 ಎಕರೆ ಜಾಗ ತೊಗೊಂಡು ಅಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಫುಟಿಂಗ್ ಫೌಂಡೇಶನ್ ಹಾಕಿ ಬಿಟ್ಟಿದ್ರು. ತದನಂತರ ಬಂದ್ರಂಥವ್ರು ಅದ್ರ ಬಗ್ಗೆ ನೋಡೋಕ್ಕೂ ಹೋಗಲಿಲ್ಲ, ಅದನ್ನು ನೋಡಲಿಕ್ಕೂ ಹೋಗಲಿಲ್ಲ. ಯಾಕೆ ಕಟ್ಬೋದಾಯ್ತಲ್ಲ, ನೀವು 1 ಫ್ಲೋರ್ 2 ಫ್ಲೋರ್ ಕಟ್ಟಿದ್ರೆ ಸಾಕಾಗಿತ್ತಲ್ಲ, ಒಂದೇ ಫ್ಲೋರ್ ಆಗಲಿ, ಒಂದೇ ಫ್ಲೋರ್ ಕಟ್ಬೋದಾಗಿತ್ತಲ್ಲ. ಇವತ್ತು ಕೇವಲ 14 ತಿಂಗಳ ಸಮಯದಲ್ಲೇ ಸುಮಾರು 88 ಸ್ಕ್ವೇರ್ ಫೀಟ್ ಅಷ್ಟು ಬಿಲ್ಟಪ್ ಏರಿಯಾ ಕಟ್ಟಡ, ಒಂದು ಅದ್ಭುತವಾದ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಆ ಒಂದು ಕಟ್ಟಡದಲ್ಲಿ ಸುಮಾರು ಒಂದು 40-45 ರೂಮ್ಗಳು ಬರ್ತದೆ. 40 ಹಿಂದೆ ಚೌಟ್ರಿದು ಎಲ್ಲ ಸೇರಿಕೊಂಡು 45 ರೂಮ್ ಬರ್ತದೆ. 100-120 ಜನ ಅಕಾಮಿಡೇಷನ್ನು ಫೆಸಿಲಿಟಿ ಅವ್ರಿಗೆ ಅಕಾಮಿಡೇಷನ್ ಕೊಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಒಂದು 1000 ಜನ ಕೂತ್ಕೊಳ್ತಕ್ಕಂಥ ಒಂದು ವಿಶಾಲವಾದಂಥ ಒಂದು ಹಾಲ್ ಇದೆ, ಅಷ್ಟೇ ಪ್ರಮಾಣದ ಡೈನಿಂಗ್ ಹಾಲ್ ಇದೆ. ಕೆಳಗಡೆ NABL ಲ್ಯಾಬ್ ಮಾಡಲಿಕ್ಕೆ ಬೇಸ್ಮೆಂಟಲ್ಲಿ ಮಾಡಿದ್ದೇವೆ, ಮತ್ತು ಮೇಲ್ಗಡೆ ಒಂದು ಆಡಿಟೋರಿಯಂ ಮಾಡಿದ್ದೇವೆ. ಸೊ ಮೇಲ್ಗಡೆ ಹೆಲ್ತ್ ಕ್ಲಬ್ಬು ಮತ್ತು ಕ್ಲಬ್ ಕೂಡ ಮಾಡಬೇಕು ಅಂತ ನಮ್ಮ ಆಲೋಚನೆ ಇದೆ. ಇಷ್ಟೂ ಮಾಡಿದಾಗ ನಮಗೆ ಕನಿಷ್ಠ ನಾವು ಒಂದು 3-4 ಕೋಟಿ ಕನಿಷ್ಠ ಅಂದರೂ ಕೂಡ 3-4 ಕೋಟಿ ರೆವಿನ್ಯೂ ಜನರೇಟ್ ಮಾಡ್ಬೋದು. ಅಲ್ಲಿರ್ತಕ್ಕಂಥ
ಒಂದು 500 ಕಾರ್ ಬಂದರೂ ವಿಶಾಲವಾಗಿ ನಿಂತ್ಕೊಳ್ಳೋಕ್ಕೆ ದೊಡ್ಡ ಜಾಗ ಇದೆ. ಅಷ್ಟು ಪಾರ್ಕಿಂಗ್ ಫೆಸಿಲಿಟಿ ಇರ್ತಕ್ಕಂಥದ್ದು. ಒಂದು 1000 ಜನ ಕೂತ್ಕೊಳ್ತಕ್ಕಂಥ ಒಂದು ಹಾಲು, ಅದೊಂಥರ ರೆಸಾರ್ಟ್ ಫೀಲ್ ಆಗುತ್ತೆ ಒಳಗಡೆ ಹೋದರೆ. ಸೊ ಅಷ್ಟು ಫೆಸಿಲಿಟಿ ಇರ್ತಕ್ಕಂಥದ್ದು ಆ ಭಾಗದಲ್ಲಿ ಕನಿಷ್ಠ 8ರಿಂದ 10 ಲಕ್ಷ ರೂಪಾಯಿ ಇದೆ ಇವತ್ತು. ನಾವು ಅದನ್ನು ಮೆಂಬರ್ಸ್ಗೆ ಕೇವಲ 2ರಿಂದ 2.5 ಲಕ್ಷ ಫಿಕ್ಸ್ ಮಾಡಬೇಕು ಅಂತ ಇದ್ದೀವಿ. ಈ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಒಬ್ಬ ಮೆಂಬರು ಅವರ ಸೇವಾವಧಿನಲ್ಲ, ಜೀವಿತಾವಧಿನಲ್ಲಿ, ಯಾಕೆಂದ್ರೆ ಲೈಫ್ ಮೆಂಬರ್ಶಿಪ್ ಇರೋದ್ರಿಂದ ನಿವೃತ್ತಿ ಆದರೂ ಕೂಡ ಫೆಸಿಲಿಟಿ ಪಡ್ಕೋಬೋದು. ಅವರ ಜೀವಿತಾವಧಿನಲ್ಲಿ ಕನಿಷ್ಠ ಅವ್ರ ಮಕ್ಕಳಿಗೆ ಒಂದು ಮದುವೆ ಮಾಡಿದ್ರೆ 7ರಿಂದ 8 ಲಕ್ಷ ಅವ್ರಿಗೆ ವೈಯಕ್ತಿಕವಾಗಿ ಸೇವ್ ಆಗುತ್ತೆ. ಇದು ಕೇವಲ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಅಲ್ಲ, ಇದು ಪ್ರತಿಯೊಬ್ಬ ಸದಸ್ಯನಿಗೂ ವೈಯಕ್ತಿಕವಾಗೂ ಕೂಡ ಉಪಯೋಗ ಆಗೋಂಥ ಒಂದು ಅದ್ಭುತವಾದಂಥ ಕೆಲಸ ಇದು. ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗಾಗಲಿ ಅಥವಾ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಕರೆದಾಗ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ಜಾಗ. ಅದನ್ನು ನೋಡಿದಾಗ ಅವರು ಕೂಡ ಸಂಘ ಎಷ್ಟು ಬಲಿಷ್ಠವಾಗೈತಪ್ಪ ಅನ್ನೋದು ಒಂದು ಭಾವನೆ, ಇದೆಲ್ಲನೂ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಕೆಲಸ. ಕೆಲವರು ಇದಕ್ಕೆ 108 ವಿಘ್ನ, ಇದನ್ನು ಮಾಡಬಾರ್ದು ಅಂತ, ಮಾಡಿರಿ ನನಗೆಲ್ಲ ಹೆಸರು ಬರ್ತದೆ ಅಂತ, ಅವ್ರಿಗೆ ಅವ್ರ ಹೆಸರು ಹೋಗ್ಬಿಡ್ತದೆ ಅಂತ. ಇವತ್ತಂಥ ಒಂದು ಕೆಲಸವನ್ನು ಯಾರೂ ಮಾಡದಂಥ ಕೆಲಸನ ನಮ್ಮ ಶಿವಣ್ಣವರು, ಜಯರಾಜ್ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ಆ ಒಂದು ಕಟ್ಟಡಕ್ಕೂ ಕೂಡ, ಈ ಸಂಘಕ್ಕೂ ಕೂಡ ನನ್ನ ಸೇವಾವಧಿನಲ್ಲಿ 1 ಕೋಟಿಗಿಂತ ಹೆಚ್ಚು ದೇಣಿಗೆಯನ್ನು ನಾನು ಕೊಡಿಸಿ, ನಾನು ಒಂದು ಸದಸ್ಯರಿಗೆ ಒಂದು ಅನುಕೂಲ ಆಗೋಂಥ ಒಂದು ಸಣ್ಣ ಕಳ್ಳಿಲಿಕ್ಕೆ ಸೇವೆಯನ್ನು ಮಾಡಿದ್ದೀನಿ. ನಾನೇನು ಜೋವಿಂದ ತೆಗೆದುಕೊಟ್ಟಿಲ್ಲ. ನಾನು ಬೇರೆ ಬೇರೆ ಕಡೆ ಏನೇನು ಕೆಲಸ ಮಾಡಿದ್ದೆ, ಉತ್ತಮವಾಗಿ ಕೆಲಸ ಮಾಡಿದ್ದೆ. ದೇಣಿಗೆನ ಕಲೆಕ್ಟ್ ಮಾಡೋ ಯೋಗ್ಯತೆ ಯಾರಿಗಾದರೂ ಇದೆ ಅಂದರೆ ಅವನ ಸರ್ವಿಸ್ ಕೂಡ ಕೌಂಟ್ ಆಗುತ್ತೆ, ಅವನು ಹೆಂಗೆ ಸರ್ವಿಸ್ ಮಾಡ್ಯವನೇ ಅನ್ನೋದು ಕೌಂಟ್ ಆಗುತ್ತೆ. ಸೊ ನಾವು ಉತ್ತಮವಾಗಿ ಸೇವೆ ಸಲ್ಲಿಸಿ ಗ್ರಾಹಕರಿಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದರಿಂದ ನಾನು ಕೂಡ 1 ಕೋಟಿಗಿಂತ ಹೆಚ್ಚು ಸಂಪನ್ಮೂಲ ಕ್ರೋಢೀಕರಣ ಮಾಡಿ ನಮ್ಮ ಸಂಘಕ್ಕೆ ನಂದು ಒಂದು ಕನಿಷ್ಠ ಒಂದು ಅಳಿಲು ಸೇವೆಯನ್ನು ನಾನು ಕೊಟ್ಟಿದ್ದೇನೆ. ಮುಂದೆನೂ ಕೂಡ ಮಾಡ್ತೀನಿ. ನಾನೆಲ್ಲೂ ಕೂಡ ಬೇರೆ ಸಂಘ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ ಇದುವರೆಗೂ. ಯಾವ ಸಂಘಕ್ಕೂ, ಪ್ರೈವೇಟ್ ಸಂಘಕ್ಕೂ ಸೇರಿಲ್ಲ ನಾನು. ಇವತ್ತು ನಾನು ಒಬ್ಬನೇ ಅಲ್ಲಿ 1 ಕೋಟಿಗೂ ಹೆಚ್ಚು ದೇಣಿಗೆ ಸಂಗ್ರಹ ಮಾಡಿಕೊಡ್ತೀನಿ ಅಂತ ಅಂದರೆ, ನಾಳೆ ದಿವಸ ನಾನು ಸೋತೆ ಅಂತ ಇಟ್ಕೊಳ್ಳೋಣ. ಸೋಲಲ್ಲ, ಅದು ಬೇರೆ ಮಾತು. ಸೋತೆ ಅಂತ ಇಟ್ಕೊಳ್ಳೋಣ. ನನ್ನ ಜೊತೆ ನಿಮ್ಮ ಜೊತೆ ಒಂದು 250-300 ಜನ ಬರ್ಬೋದು. ನನ್ನ ಜೊತೆ 100 ಜನ ಬರಲ್ವಾ? 100% 100 ಜನ ಇರ್ತಾರೆ. ನಾನು ಇವತ್ತು ಸಂಘಕ್ಕೆ ಅಂತ 1 ಕೋಟಿ ಅಷ್ಟು ಬರೀ ಡೈರಿ ಕಲೆಕ್ಷನ್ ದೇಣಿಗೆ ಎತ್ತು ಕೊಟ್ಟಿರೋನು, 5 ಕೋಟಿ ವೈಯಕ್ತಿಕವಾಗಿ ನಾನು ವೈಯಕ್ತಿಕ ಲಾಭ ಅಂದರೆ 5 ಕೋಟಿ ಎತ್ತವಷ್ಟು ಶಕ್ತಿ ನನಗಿದೆ. 5 ಕೋಟಿ ರೂಪಾಯಿ ಒಂದು ಪ್ರೈವೇಟ್ ಸಂಘ ಮಾಡಿ ಎತ್ತವಷ್ಟು ಶಕ್ತಿ ನನಗಿದೆ. ಆ ಥರ ಏನೋ ನಾನು ಮಾಡಿದ್ರೆ ತಾಯಿಗೆ ಮಾಡಿದಂಥ ಒಂದು ದ್ರೋಹ ಅಂತ ನಾನು ಭಾವಿಸ್ತೀನಿ. ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ KEB ಅನ್ನೋದು ಇದು ನಮ್ಮ ತಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು. ಯಾವತ್ತೂ ಕೂಡ ತಾಯಿಗೆ ದ್ರೋಹವನ್ನು ನಾನು ಮಾಡಲ್ಲ. ಇದು ನನ್ನ ಮೊದಲನೇ ಸ್ಟ್ಯಾಂಡು. ಇದು ನಾನು ನಮ್ಮ ಸದಸ್ಯರ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಒಂದು ಅದ್ಭುತವಾದ ಕಟ್ಟಡ ಕಟ್ಟಿದ್ದಾರೆ, ಅದಕ್ಕೂ ಇನ್ನೂ ಸಾಕಷ್ಟು ಕೆಲಸ ಇದ್ದಾವೆ. ಅದನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದೊಂದು ಮಾನ್ಯುಮೆಂಟ್, ನಿಮ್ಮ ಪ್ರೆಸ್ಟೇಜ್ನ ಹೆಚ್ಚಿಸ್ತಕ್ಕಂಥದ್ದು, ನಿಮ್ಮ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕಟ್ಟಡ ಅದು. ಮತ್ತು ಒಂದು ಕನಿಷ್ಠ 4 ಕೋಟಿಯಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ ನಮ್ಮ ಪ್ರತಿಯೊಬ್ಬ ಸದಸ್ಯರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಕಾಮನ್ ಕಾಜಿ ಫೈಟ್ ಮಾಡಲಿಕ್ಕೆ ಒಂದು ಆರ್ಥಿಕ ಸಂಪನ್ಮೂಲವನ್ನು ಪೂಲ್ ಮಾಡ್ತಕ್ಕಂಥ ಒಂದು ಹಬ್ಬದು. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕು. ಮತ್ತು ಈ ವೈಯಕ್ತಿಕವಾಗಿ ನೀವೇನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಒಂದು 7ರಿಂದ 8 ಲಕ್ಷ ಒಬ್ಬರಿಗೆ ಅನುಕೂಲ ಆಗೋಂಥ ಒಂದು ಕಾರ್ಯಕ್ರಮ ಇಷ್ಟು ಅದರಲ್ಲಿ ಅಡಗಿದೆ. ಮತ್ತು ಅಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಇದೀವಿ. ಆ ಟ್ರೈನಿಂಗ್ ಸೆಂಟರ್ ಏನೋ ಮಾಡಿದ್ರೆ ನಿಮ್ಮ ತಾಂತ್ರಿಕ ನೈಪುಣ್ಯತೆ ಮತ್ತು ಕೂಡ ಹೆಚ್ಚಿಸೋಂಥ ಒಂದು ತರಬೇತಿ ಕೇಂದ್ರ, ಅದು ಒಳ್ಳೆ ತರಬೇತಿ ಕೇಂದ್ರ ಕೂಡ ಆಗ್ತದೆ. ನಾವು NABL ಅಕ್ರಿಡೇಟ್ ಲ್ಯಾಬನ್ನು ಮಾಡಿದ್ರೆ ಇಡೀ ರಾಜ್ಯದಲ್ಲೇ ರಾಜ್ಯದಲ್ಲೋ ದೇಶದಲ್ಲೋ ಪ್ರಥಮವಾಗಿ ಒಂದು ಸಂಘ ಈ ರೀತಿ ಮಾಡಿದೆ ಅನ್ನೋದು ಒಂದು ಹೆಗ್ಗಳಿಕೆ ಆಗ್ತದೆ. ಮತ್ತು ಅನೇಕ ಒಳ್ಳೆ ತಾಂತ್ರಿಕ ಜ್ಞಾನ ನೈಪುಣ್ಯತೆ ಇರತಕ್ಕಂಥ ನಿವೃತ್ತ ಇಂಜಿನಿಯರ್ಗಳಿದ್ದಾರೆ. ಅಂಥ ಕೆಲವು ಇಂಜಿನಿಯರ್ಗಳನ್ನ ಕರ್ಕೊಂಬಂದು ನಮ್ಮ ಯಂಗ್ ಇಂಜಿನಿಯರ್ಗಳು ಕೂಡ ಒಂದು ಅವರ ಟ್ಯಾಲೆಂಟ್ನ ನಾಲೆಡ್ಜ್ನ ಟ್ರಾನ್ಸ್ಫರ್ ಮಾಡ್ದಂಗೆ ಆಗ್ತದೆ. ಇಂಥ ಒಂದು ಅದ್ಭುತ ಕೆಲಸವನ್ನು ನಾವು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಯಂಗ್ ಇಂಜಿನಿಯರ್ಸ್ ಅರ್ಥ ಮಾಡ್ಕೋಬೇಕು. ಸಂಘ ನಮಗೆಲ್ಲ ಕೊಡಿಸ್ತಕ್ಕಂಥ ಸವಲತ್ತುನ ಜೊತೆಗೆ ಸಂಘ ಅಸೆಟ್ನು ಕೂಡ ಕ್ರಿಯೇಟ್ ಮಾಡೋದು ಅಷ್ಟೇ ಪ್ರಾಮುಖ್ಯತೆ ಅನ್ನೋದನ್ನ ತಾವುಗಳು ಅರ್ಥ ಮಾಡ್ಕೋಬೇಕು ಅಂತ ನಿಮ್ಗೆ ಅರ್ಥೈಸ್ಲಿಕ್ಕೆ ಹೊರಟಿದ್ದೇನೆ. ಇಂಥವು ಸಾಕಷ್ಟು ನಮ್ಮ ತಲೆಯಲ್ಲಿದೆ ಏನೇನು ಮಾಡಬೇಕು ಅಂತ. ನಾವೇನೋ ಬಂದರೆ ನಿಮಗೆ ಸವಲತ್ತುಗಳನ್ನ ಕೊಡಿಸೋದ್ರ ಜೊತೆಗೂ ಕೂಡ ಇಂಥ ಒಂದು ಯಾವುದಾದ್ರೂ ಒಂದು ಅದ್ಭುತವಾದಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಸಂಕಲ್ಪ ತಗೊಂಡಿದ್ದೇನೆ. ದಯವುಗಳೆಲ್ಲ ಅದಕ್ಕೆ ಸಹಕಾರ ಕೊಟ್ಟರೆ ಅದು ಕೂಡ ಕಾರ್ಯಸಿದ್ಧಿ ಆಗ್ತದೆ ಅಂತೇಳಿ ತಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.